ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ತುಂಬ ಹಳೆ ವಿಡಿಯೋ, ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಹೋಗ್ತಾ ಇರೋದು ತಾಜ್ ಮಹಲ್. ಸೊ ಇದು ಒಂದು ಪ್ಲೇಸು ಎಲ್ಲ ಕಪಲ್ಸ್ ಬಕೆಟ್ ಲಿಸ್ಟಲ್ಲಿ ಇದ್ದೇ ಇರುತ್ತೆ. ಸೊ ನಾವು ಆ್ಯಕ್ಚುಲಿ ನೆನ್ನೆ ಡೆಲ್ಲಿಗೆ ರೀಚ್ ಆಗಿದ್ವಿ. ಡೆಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸೊ ಸಂಜೆ ನಾವು ಅಕ್ಷರ್ಧಾಮ್ನ ವಿಸಿಟ್ ಮಾಡಿದ್ವಿ. ಸೊ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್. ಸೊ ಅಲ್ಲಿ ಮೊಬೈಲ್ ಅಲೋ ಮಾಡಲಿಲ್ಲ ನಮಗೆ, ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಲ್ಲ. ಸೊ ನೀವೇನಾದರೂ ಡೆಲ್ಲಿಗೆ ಬಂದರೆ ತಪ್ಪದೆ ಅಕ್ಷರ್ಧಾಮ್ನ ವಿಸಿಟ್ ಮಾಡಿ. ಸೊ ಅದರ ಎಕ್ಸ್ಪೀರಿಯೆನ್ಸ್ನ ನೀವು ಲೈಕ್ ಅಲ್ಲಿ ಬಂದೇ ಮಾಡಬೇಕು. ಸೊ ಇವಾಗ ನಾವು ಲೈಕ್ ಅರ್ಲಿ ಮಾರ್ನಿಂಗ್ ನೆಕ್ಸ್ಟ್ ಡೇ ಏನಂದರೆ ನಾವು ಗತಿಮಾನ್ ಎಕ್ಸ್ಪ್ರೆಸ್ ಟ್ರೈನ್ನ ಬುಕ್ ಮಾಡಿಕೊಂಡು ತಾಜ್ ಮಹಲ್ ಅಂದರೆ ಆಗ್ರಾ ಹೋಗ್ತಾ ಇದ್ದೀವಿ. ಸೊ ಜರ್ನಿ ಮಾತ್ರ ತುಂಬ ಆಸಮ್ ಆಗಿತ್ತು ಹೇಳಬೇಕು ಅಂದರೆ. ಸೊ ನೀವು ಡೆಲ್ಲಿಯಿಂದ ಆಗ್ರಾಗೆ ಹೋಗಬೇಕು ಅಂದರೆ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ಸ್ ಸಿಗುತ್ತೆ. ಸೊ ಬಸ್ಸಲ್ಲಿ ಹೋಗ್ಬೋದು, ಓನ್ ವೆಹಿಕಲ್ ನೀವು ಕ್ಯಾರಿ ಮಾಡ್ಬೋದು. ಸೊ ಅದ್ರ ಜೊತೆಗೆ ಲೈಕ್ ಟ್ರೈನ್ ಕೂಡ ಅವೈಲಬಿಲಿಟಿ ಇರುತ್ತೆ. ನಾವು ಟ್ರೈನಿಂದ ಹೋಗಿದ್ವಿ. ಸೊ ಚೆನ್ನಾಗಿತ್ತು. ಸೊ ಬಟ್ ನಮಗೆ ಒಂದು ಏನು ಪ್ರಾಬ್ಲಮ್ ಆಗಿದ್ವು ಅಂದರೆ ನಾವು ಆಗ್ರಾ ರೀಚ್ ಆದಮೇಲೆ ಸೊ ಆಟೋ ಅಂದರೆ ನಾವೇನು ಎಕ್ಸ್ಪೆನ್ಸ್ ನಾವು ಲೈಕ್ ಡೆಲ್ಲಿ ಟು ಆಗ್ರಾಗೆ ಬಂದಿದ್ವಿ. ಸೊ ಅದರ ಡಬಲ್ ಚಾರ್ಜಸ್ನ ಅವ್ರು ಕೇಳ್ತಾರೆ. ಸೊ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ನಿಂತು ನೀವು ಲೈಕ್ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ಸೊ ಅದು ಮೇಯ್ನ್ ನಿಮಗೆ ಯೂಶ್ವಲಿ ನಮಗೆ ಟೂರಿಸ್ಟ್ಗೆ ಹೋದವ್ರಿಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದು ಬಿಟ್ಟರೆ ಲೈಕ್ ಆರಾಮಾಗಿ ನಾವು ರೀಚ್ ಆಗ್ಬೋದು. ಸೊ ಇದು ನೋಡ್ಬೋದು, ಇದು ಫಸ್ಟ್ ಅಂದರೆ ತಾಜ್ ಮಹಲ್ಗೆ ಮುಂಚೆ ಈ ಎಂಟ್ರಿ ಆದ ತಕ್ಷಣ ಇದು ಕಾಣಿಸುತ್ತೆ, ಈ ಒಂದು ಮಾನ್ಯುಮೆಂಟ್ ಥರ. ಸೊ ಇದಾದಮೇಲೆ ಇದರ ಹಿಂದ್ಗಡೆ ನಮಗೆ ತಾಜ್ ಮಹಲ್ ಕಾಣಿಸುತ್ತೆ. ನೋಡ್ಬೋದು, ಸಚ್ ಎ ಬ್ಯೂಟಿಫುಲ್ ಲೈಕ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನೋಡಬೇಕು ಅಂದರೆ ಲೈಕ್ ಈವನ್ ಈ ಮೊಬೈಲ್ ಕ್ಯಾಮ್ರಲ್ಲೆಲ್ಲ ಅಷ್ಟು ಲೈಕ್ ರಿಯಾಲಿಟಿ ಸಿಗಲ್ಲ. ಸೊ ನೀವು ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಿಮಗೆ ಒಂದು ಬೇರೆಯೇ ಫೀಲ್ ಬರುತ್ತೆ. ಸೊ ಫುಡ್ ಕೂಡ ಅಷ್ಟೇ, ನಿಮಗೆ ಲೈಕ್ ಲೋಕಲ್ ಸ್ಟ್ರೀಟ್ ಫುಡ್ಸ್ ಲೈಕ್ ಟೇಸ್ಟ್ ಮಾಡೋದಕ್ಕೂ ಸಿಗುತ್ತೆ. ಸೊ ಅದ್ರ ಜೊತೆಗೆ ತಾಜದು ಸ್ಪೆಷಲ್ ಪೇಟಾಸ್ ಏನಿದೆ, ಸೊ ಅದು ಕೂಡ ನೀವು ಲೈಕ್ ಎಕ್ಸ್ಪ್ಲೋರ್ ಮಾಡ್ಬೋದು, ಟೇಸ್ಟ್ ಮಾಡ್ಬೋದು. ಸೊ ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ ನಿಮಗೆ ರೂಫ್ ಟಾಪ್ ಕೆಫೇಸ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಕೂತ್ಕೊಂಡು ನೀವು ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡ್ಬೋದು. ಸೊ ಓವರಾಲ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಸೊ ಇನ್ನೂ ಚಿಕ್ಕದಾಗಿ ತಾಜ್ ಮಹಲ್ ಬಗ್ಗೆ ಹೇಳಬೇಕು ಅಂದರೆ, ಸೊ ಇದು ಭಾರತದಲ್ಲಿ ಆಗ್ರಾದಲ್ಲಿರುವ ಭವ್ಯ ಸಮಾಧಿ ಆಗಿದೆ. ಸೊ ಇದನ್ನು ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮಮ್ತಾಜ್ಗೋಸ್ಕರ ಕಟ್ಟಿರೋಂಥ ಒಂದು ಕಟ್ಟಡ. ಕಂಪ್ಲೀಟಾಗಿ ಐವರಿ ವೈಟ್ ಮಾರ್ಬಲಿಂದ ಕನ್ಸ್ಟ್ರಕ್ಟ್ ಆಗಿದೆ. ಸೊ ಅದರ ಲೈಕ್ ಕಂಪ್ಲೀಟ್ ಏನು ಅಂದರೆ ಸುತ್ತಲೂ ಸೌತ್ ಬ್ಯಾಂಕ್ ಆಫ್ ಯಮುನಾ ರಿವರ್ ಹರಿತಾ ಇದೆ. ಸೊ ನಾವು ನೆಕ್ಸ್ಟ್ ಹೋಗಿದ್ದು ಆಗ್ರಾ ಫೋರ್ಟ್. ಸೊ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ಯೂಶ್ವಲಿ ಏನು ಅಂತಂದರೆ ಆಗ್ರಾ ಅಂತ ಬಂದರೆ ಲೈಕ್ ತಾಜ್ ಮಹಲ್ ಅನ್ನೋದು ಮಾತ್ರ ಮೈಂಡಲ್ಲಿ ಬರುತ್ತೆ. ಸೊ ಇದು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ನನಗೆ ಈವನ್ ತಾಜ್ ಮಹಲ್ಗಿನ್ನ ಜಾಸ್ತಿ ಈ ಪ್ಲೇಸ್ ಇಷ್ಟ ಆಯಿತು. ಸೊ ಒಳಗಡೆ ಆರ್ಕಿಟೆಕ್ಚರ್ ಕೂಡ ತುಂಬ ತುಂಬ ಚೆನ್ನಾಗಿದೆ. ಸೊ ಒಂದ್ಸಲ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು. ಈ ಫೋರ್ಟ್ ಒಳಗಡೆ ನಿಮಗೆ ತುಂಬ ಪ್ಲೇಸಸ್ ಸಿಗುತ್ತೆ. ಲೈಕ್ ಏನು ಅಂದರೆ ಜಹಾಂಗೀರ್ ಅರಮನೆ ಅಥವಾ ಲೈಕ್ ಖಾಸ್ ಮಹಲ್, ಶೀಶ್ ಮಹಲ್ ಅಂತ. ಸೊ ನೀವು ಒಳಗಡೆ ಎಕ್ಸ್ಪ್ಲೋರ್ ಮಾಡ್ತಾ ಹೋದಂಗೆ ನಿಮಗೆ ಡಿಫ್ರೆಂಟ್ ಲೈಕ್ ಮಹಲ್ ಥರ ಮಾಡಿದ್ದಾರೆ. ಸೊ ಅದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ.
ಆಗ್ರಾ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸೊ ಮರೀದೆ ಆಗ್ರಾ ಫೋರ್ಟ್ಗೆ ವಿಸಿಟ್ ಮಾಡಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.